ದಿನ ಇಡೀ ರಾಜ್ಯದಲ್ಲಿ ಮಾರ್ಚ್ 15ನೇ ತಾರೀಕು SSLC ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ. ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವನ್ನು ಕೋರ್ತಾ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು 53 ಕೇಂದ್ರಗಳಲ್ಲಿ ಇವತ್ತು SSLC ಪರೀಕ್ಷೆ ಇವತ್ತು ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 10 ಕೇಂದ್ರಗಳಲ್ಲಿ ಇವತ್ತು SSLC ಪರೀಕ್ಷೆಯನ್ನು ಸುಮಾರು 2636 ಜನ ಮಕ್ಕಳು ಇವತ್ತು ಈ ಪರೀಕ್ಷೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆ ಪರೀಕ್ಷೆ ಬರತಕ್ಕಂಥ ಮಕ್ಕಳಿಗೆ ಇವತ್ತು ಅವರು ಧೈರ್ಯವಾಗಿ ಇವತ್ತು ಈ ಒಂದು ಪರೀಕ್ಷೆಯನ್ನು ಬರೆದು ಇವತ್ತು ಅವರು ನಿರೀಕ್ಷೆಗೆ ಮೀರಿ ಇವತ್ತು ಫಲಿತಾಂಶ ಈ ಕ್ಷೇತ್ರದಲ್ಲಿ ಬರ್ತಕ್ಕಂಥ ನನಗೊಂದು ನಂಬಿಕೆ ಇದೆ. ಮತ್ತೊಂದು ಅವರೆಲ್ಲರಿಗೂ ನಾವು ಶುಭಾಶಯ ಹೇಳ್ತಾರೆ. ಏನಿವತ್ತು ಮಾನ್ಯ ಮುಖ್ಯಮಂತ್ರಿಗಳು 17ನೇ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಈ ವರ್ಷ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಒಂದು ನಿರೀಕ್ಷೆ ಇವತ್ತು ಹೆಚ್ಚಿನ ಅನುದಾನವನ್ನು ಸಿಗ್ತೈತೆ ಅನ್ನೋ ಒಂದು ನಿರೀಕ್ಷೆಯಿದೆ. ಈಗಾಗಲೇ ನನಗೆ ಸಂಬಂಧಪಟ್ಟಂಥ ಇವತ್ತು ನಮ್ಮ ವಸತಿ ಸಚಿವರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮತ್ತು ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಸಚಿವರಿಗೆ ಭೇಟಿ ಮಾಡಿ ನಮ್ಮ ಕ್ಷೇತ್ರಕ್ಕೆ ಇವತ್ತು ವಿಶೇಷವಾದ ಅನುದಾನ ಕೊಡಬೇಕಂತ ಮನವಿಯನ್ನು ಮಾಡಿದ್ದೀವಿ. ಅವರು ಸಹ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಸಹ ಇವತ್ತು ಮೊನ್ನೆ ನಡೆದಂಥ ನಮ್ಮ ಶಿಡ್ಲಘಟ್ಟದಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರಕ್ಕೆ ಇವತ್ತು ಅನುದಾನಗಳು ಸುಮಾರು ಸಮಸ್ಯೆಗಳಿಗೆ ಅನುದಾನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಒಂದು ಅನುದಾನ ಸಿಗ್ತದೆ ಅಂತ ನನಗೊಂದು ನಂಬಿಕೆ ಇದೆ. ಇವತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಒಂದು 34 ತಿಂಗಳ ಅಧಿಕಾರ ಅವಧಿಯಲ್ಲಿ ತಾವು ಏನು ತಾಲೂಕು ಮಟ್ಟದ ಮಾಧ್ಯಮದ ಸ್ನೇಹಿತರು ಮತ್ತು ಜಿಲ್ಲಾ ಮಟ್ಟದ ಮಾಧ್ಯಮದ ಸ್ನೇಹಿತರು ಹೆಚ್ಚಿನ ಸಹಕಾರವನ್ನು ಕೊಟ್ಟಿದ್ದು. ನಿಮಗೂ ಸಹ ಭಗವಂತ ಒಳ್ಳೆಯದು ಮಾಡಲಿ ಅಂತೇಳಿ ನಿಮಗೂ ಯುಗಾದಿ ಆಶೀರ್ವಾದ ಮತ್ತು ಚಾಮುಂಡಿ ಆಶೀರ್ವಾದದಿಂದ ಇವತ್ತು ಒಳ್ಳೆಯ ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲರಿಗೂ ಪ್ರತಿಯೊಂದು ಕುಟುಂಬ ಒಳ್ಳೆಯದಾಗಲಿ, ವಿಶೇಷವಾಗಿ ರೈತರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯ ಹೇಳ್ತಾ ನಾನು ಮಾತನಾಡ್ತೀನಿ. ಆಡಳಿತ ಪಕ್ಷದಲ್ಲಿ JDS ಇಲ್ಲದೇ ಇದ್ದರೂ ಸಹ ವಿರೋಧ ಪಕ್ಷದಲ್ಲಿ ತಾವು ಗೆದ್ದಿದ್ದೀರಿ, JDSನಿಂದ ಗೆದ್ದಿದ್ದೀರಿ. ಆದರೆ ಶಿಡ್ಲಘಟ್ಟ ಕ್ಷೇತ್ರದ ಜನರ ಪರವಾಗಿ ಸದನದಲ್ಲೂ ಸಹ ಧ್ವನಿ ಎತ್ತುತ್ತಾ ಇದ್ದಾರೆ. ಆದರೆ ಈ ಕ್ಷೇತ್ರಕ್ಕೆ ಅನುದಾನವನ್ನು ತರುವಲ್ಲಿ ತಮಗೆ ಯಾರು ಸಹಕಾರ ಕೊಡ್ತಾ ಇದ್ದಾರೆ? ಸರ್ಕಾರ ತಮಗೆ ಸ್ಪಂದಿಸ್ತಾ ಇದೆಯಾ? ಹೆಚ್ಚಿನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ. ನಾವು ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನನಗೆ ಅಧಿಕಾರ ಕೊಟ್ಟಂಥ ಸಂದರ್ಭ ಇವತ್ತು ನಾವು ಸಂವಿಧಾನದಲ್ಲಿ ನಾನು ಕೆಲಸ ಮಾಡ್ತೇವೆ. ಮುಖ್ಯವಾಗಿ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ, ಇವತ್ತು ಇಡೀ ರಾಜ್ಯಕ್ಕೆ ಅವರು ಮುಖ್ಯಮಂತ್ರಿ. ಇವತ್ತು ನಮ್ಮ ಕ್ಷೇತ್ರದಿಂದ ಎಷ್ಟು ತೆರಿಗೆ ರಾಜ್ಯ ಸರ್ಕಾರ ಕಟ್ತಾ ಇದ್ದಾರೆ ಅನ್ನೋದು ನಾವು ಗಮನದಲ್ಲಿಟ್ಕೊಂಡು ಇವತ್ತು ಸಂವಿಧಾನ ಅಡಿಯಲ್ಲಿ ನಾವು ಅನುದಾನಗಳನ್ನು ತರ್ತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಇವತ್ತು ತಾರತಮ್ಯ ಆಗಬಾರ್ದು. ನಮ್ಮ ಕ್ಷೇತ್ರದಲ್ಲೂ ನಾವು ಇತಿಹಾಸ ನೋಡಿದಾಗ 16 ವಿಧಾನಸಭಾ ಚುನಾವಣೆಯಲ್ಲಿ 11 ಬಾರಿ ಕಾಂಗ್ರೆಸ್ ಶಾಸಕರನ್ನ ಗೆಲ್ಲಿಸಿರ್ತಕ್ಕಂಥ ಕ್ಷೇತ್ರ. ಇವನ್ನೆಲ್ಲ ಅವರು ಮಂದಟ್ಟು ಮಾಡಿ ಇವತ್ತು ನಮ್ಮ ಕ್ಷೇತ್ರಕ್ಕೆ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸಗಳಾಗಬೇಕಂತೇಳಿ ಇವತ್ತು ಎಲ್ಲ ಇಲಾಖೆಯವ್ರನ್ನ ಇವತ್ತು ನಾವು ಸಂಪರ್ಕದಲ್ಲಿ ಇಟ್ಕೊಂಡು ಬೆಳಕಿನ ಮಿಗಿಲಾಗಿ ಇವತ್ತು ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಸಾಹೇಬರು, ಕುಮಾರಣ್ಣವರು ಇವತ್ತು ಅವ್ರಿಗೂ ಸಹ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಗಮನವನ್ನು ಹರಿಸಿ ಇವತ್ತು ಅವರು ಒಂದು ಆಶೀರ್ವಾದದಿಂದ ಸಹ ಇತ್ತೀಚೆಗೆ 10 ದಿವಸ ಹಿಂದೆ ಮಾನ್ಯ ದೇವೇಗೌಡರು ಸಾಹೇಬರ ಒಂದು ಪತ್ರದ ಮೇಲೆ ಇವತ್ತು ಪರಿಚಾರಕರಿಗೆ 5 ಕೋಟಿ ಅನುದಾನ ಕೊಟ್ಟಿದೆ. ಇವತ್ತು ಕುಮಾರಣ್ಣು CSR ಅಲ್ಲಿ ಕೇಳಿದರೆ ಏಪ್ರಿಲ್ ತಿಂಗಳಲ್ಲಿ CSR ಹಣವನ್ನು ಸಹ ಬರ್ತದೆ. ಇವತ್ತು ನಾವು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಪಡಿಸಿ ಇವತ್ತು ಒಂದು ಲೆಕ್ಕಾಚಾರ ತರಬೇಕಾದ್ರೆ ಸುಮಾರು ನಮಗೆ 2,000 ಕೋಟಿ ಹಣ ಬೇಕು. ಮುಂದಿನ ದಿನಗಳಲ್ಲಿ ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮುಂದೆ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿ ಕೆಲಸ ಮಾಡ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡ್ತಾರೆ. ಜನರಿಗೆ ಮುಟ್ಟಿಸೋಲ್ಲಿ ವಿಫಲರಾಗಿದ್ರಿ ಅಂತ ಅನಿಸುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ತಾವೇನು ಹೇಳ್ತೀರಣ್ಣ? ಈಗ ಕೆಲಸ ಮಾಡ್ತಾಯಿದ್ರೆ, ಅಭಿವೃದ್ಧಿ ಮಾಡ್ತಾಯಿದ್ರೆ, ಜನಪ್ರಿಯತೆಯನ್ನು ಗಳಿಸಿದ್ರೆ ಇಡೀ ತಾಲೂಕಿನಾದ್ಯಂತ. ಆದರೆ ತಾವು ಮಾಡ್ತಾ ಇರೋ ಕೆಲಸಗಳು ಜನರಿಗೆ ತಿಳಿಸುವಲ್ಲಿ ಎಲ್ಲ ಒಂದು ಕಡೆ ವಿಫಲ ಆಗ್ತಾಯಿದ್ರಿ ಅಂತಕ್ಕಂಥದ್ದು ಒಂದು ಸಾರ್ವಜನಿಕ ವಲಯದಲ್ಲಿರ್ತಕ್ಕಂಥ ಪ್ರಶ್ನೆ. ಇವತ್ತು ಸಾರ್ವಜನಿಕರ ವಲಯದಲ್ಲಿ ಪ್ರಶ್ನೆ ನೀವು ಕೇಳ್ತಾ ಇದ್ದೀವಿ. ಈಗ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನಾವು ಪ್ರಚಾರ ತಗೊಂಡ್ವಿ. ಈ ಚುನಾವಣೆ ಬಂದಾಯಿತು, ಜನ ನನಗೆ ಅಧಿಕಾರ ಕೊಟ್ಟವ್ರೆ,
ನಾನಿವತ್ತು ಸರ್ಕಾರದಲ್ಲಿ ಜನಸಾಮಾನ್ಯ ಕಟ್ಟೋ ತೆರಿಗೆ ಹಣದಿಂದ ನಾನು ಕೆಲಸಗಳು ಮಾಡ್ತಾ ಇದ್ದೀನಿ. ಇವತ್ತು ಜನ ಭಾಳಷ್ಟು ಬುದ್ಧಿವಂತರು. ಇವತ್ತು ಜನ ಮಾತಾಡ್ತಾ ಇದ್ದಾರೆ. ಇವತ್ತು ಜಿಲ್ಲೆಯಲ್ಲಿ ನೀವು ಯಾವ್ಯಾವ ರೀತಿ ಅಭಿವೃದ್ಧಿಗಳಾಗ್ತವೆ, ಯಾವ್ಯಾವ ಕ್ಷೇತ್ರದ ಶಾಸಕರ ಬಗ್ಗೆ ಏನೇನು ಮಾತಾಡ್ತಾ ಇದ್ದಾರೆ, ಶಿಡ್ಲಘಟ್ಟ ಶಾಸಕರ ಬಗ್ಗೆ ಏನು ಇವೆಲ್ಲ ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ನಮ್ಮ ವಿರೋಧ ಪಕ್ಷದವ್ರು ಸಹ ಇವತ್ತು ಇಷ್ಟೊತ್ತು ನಮ್ಮ ಮಂಜಣ್ಣವ್ರು ಹೇಳಿ ಏನು ಕೆಲಸಗಳಾಗ್ತಾಯಿದ್ದವು, ಏನಾಗ್ತಾಯಿದ್ದವು. ಇವತ್ತು ಪ್ರತಿ 34 ಗ್ರಾಮ ಪಂಚಾಯತಿಯಲ್ಲಿ ಪ್ರತಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು ನನ್ನ ಗಮನದಲ್ಲಿಟ್ಕೊಂಡು ಇವತ್ತು ನನ್ನ ಒಂದು ಅಧಿಕಾರ ಅವಧಿಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ನಾನು ಯಾವತ್ತೂ ಪ್ರಚಾರ ತಗೊಳ್ಳೋಂಥವ್ರಿಗೆ ನಾನು ಯಾವತ್ತೂ ಮುಂದೆ ಹೋಗಿಲ್ಲ, ಹೋಗೋದಿಲ್ಲ. ಇವತ್ತು ಇದು ಜನ ಹೇಳ್ಬೇಕು, ಜನ ತೀರ್ಮಾನಕ್ಕೆ ಎಲ್ಲರೂ ತಲೆಬೇಕು. ಉಳುಮೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ರೈತರಿಗೆ ಭೂಮಿ ಕೊಡುವ ಕೆಲಸ ಆಗ್ತಾಯಿದೆ. ಈ ಕ್ಷೇತ್ರದಲ್ಲಿ 2018ರಲ್ಲೂ ಸಹ ಒಂದು ದರಖಾಸ್ತು ಕಮಿಟಿ ರಚನೆ ಆಗಲಿಲ್ಲ ರಾಜಕೀಯ ಕಾರಣಾಂತರಗಳಿಂದ. ತಮ್ಮ ಅವಧಿಯಲ್ಲಿ ಅದನ್ನು ಆಗಿ ಜನರಿಗೆ ರೈತರಿಗೆ ಸಾಗುವಳಿ ಚೀಟಿಗಳು ಕೊಡುವಂಥದ್ದು, ಆ ರೀತಿಯ ಒಂದು ಕೆಲಸಗಳು ಆಗುತ್ತಾ ಅಂತಕ್ಕಂಥದ್ದು. ಈಗ ನಾನು ನಿರಂತರವಾಗಿ ಕಂದಾಯ ಸಚಿವರಿಗೆ ಇದುವರೆಗೂ ಸುಮಾರು 3 ಬಾರಿ ಮನವಿ ಕೊಟ್ಟಿದ್ದೆ. ನಮ್ಮ ಕ್ಷೇತ್ರದಲ್ಲಿ ಇವತ್ತು ಲ್ಯಾಂಡ್ ಗ್ರಾಂಟ್ ಕಮಿಟಿ ಮಾಡಿ ಇದುವರೆಗೂ ಕಂದಾಯ ಸಚಿವರು ನಮ್ಮ ಕ್ಷೇತ್ರನ ಇವತ್ತು ಪರಿಗಣಿಸಿ ನಾವು ಕೊಟ್ಟಿರೋ ಮನವಿಗಳು ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ನಾವು ಸುಮಾರು ಬಾರಿ ಸದನದಲ್ಲಿ ಇವತ್ತು ಪ್ರಶ್ನೆ ಕೇಳಬೇಕಂತ ನಿರಂತರವಾಗಿ ಪ್ರಯತ್ನ ಮಾಡ್ತಾಯಿದ್ದೀವಿ. ಮೋಸ್ಟ್ಲಿ ಈ ಸದನದಲ್ಲಿ ಸಿಕ್ಕಂಥ ಒಂದು ಅವಕಾಶ ಇದೆ. ಆ ಸಿಕ್ಕಂಥ ಸಂದರ್ಭದಲ್ಲಿ ಕಂದಾಯ ಸಚಿವರನ್ನ ನಾನು ಮಾತಾಡ್ತೀನಿ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ರೈತರು, ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ತಾಲೂಕು ಆಫೀಸಲ್ಲಿ, ಇವತ್ತು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಎಷ್ಟು ಸರ್ಕಾರಕ್ಕೆ ಇವತ್ತು ಹಣ ಹೋಗ್ತಾ ಇದೆ ಅನ್ನೋದು ನಮ್ಮ ಮಾಹಿತಿ ಇದೆ. ಇವತ್ತು ನಮ್ಮ ಕ್ಷೇತ್ರನ ಕಡೆಗಣಿಸಿದ್ದಾರೆ. ಮುಂದೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಕಂದಾಯ ಸಚಿವರು ಮಾತಾಡಿ ಆದಷ್ಟು ಬೇಗ ಕಮಿಟಿ ಫಾರ್ಮೇಷನ್ ಮಾಡುತ್ತೆ.